ಭಾರತ ದಾಳಿ ದಿನದ ಘಟನೆಯನ್ನ ಶಹಬಾಜ್ ಶರೀಫ್ ಬಿಚ್ಚಿಟ್ಟಿದ್ದಾರೆ. ಅವತ್ತೇನಾಯ್ತು ಅಂತ ಮೇ 10ನೇ ತಾರೀಕು ಮುಂಜಾನೆ 2:30ಕ್ಕೆ ಅವ್ರಿಗೆ ಕರೆ ಬಂತಂತೆ. ನೂರ್ ಖಾನ್ ಏರ್ ಬೇಸ್ ಮೇಲೆ ಮಿಸೈಲ್ ದಾಳಿ ಆಗಿದೆ. ಭಾರತದ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ದಾಳಿ ಆಗಿದೆ. ನೂರ್ ಖಾನ್ ವಾಯುನೆಲೆ ಸೇರಿ ಇತರೆ ಪ್ರದೇಶವನ್ನ ಭಾರತ ಹೊಡೆದಿದೆ. ಹೀಗಂತ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಕರೆ ಮಾಡಿದ್ನಂತೆ. ಸ್ವದೇಶಿ ಹಾಗೂ ಚೀನಿ ಶಸ್ತ್ರಾಸ್ತ್ರವನ್ನ ಬಳಸಿ ನಾವು ಪ್ರತಿದಾಳಿಯನ್ನ ಮಾಡಿದ್ವಿ ಅಂತ ಇಲ್ಲೂ ಬೊಗಳೆ ಬಿಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಈ ಸ್ಟೇಟ್ಮೆಂಟ್ ಅನ್ನ ನೀವು ಗಮನಿಸಿದಾಗ ಅಲ್ಲಿನ ಪಾಕ್ ಪ್ರಧಾನಿಗೆ ಎಷ್ಟರ ಮಟ್ಟಿಗೆ ಭೌತಿಕ ದಿವಾಳಿತನ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದು ಹೆಂಗೆ ಅಂತ ನಾನು ಹೇಳ್ತೀನಿ ನೋಡಿ. ಅಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಹಿಂದೂಸ್ತಾನದವರು ದಾಳಿ ಮಾಡಿದ್ರು ಅಂತ ಅಂತಾರೆ. ಬ್ಯಾಲಿಸ್ಟಿಕ್ ಮಿಸೈಲ್ ಏನೇನಾದ್ರೂ ಹಾಕಿದ್ದಿದ್ರೆ ಇಡೀ ಪಾಕಿಸ್ತಾನ ಇರ್ತಾನೆ ಇರಲಿಲ್ಲ. ಇವ್ರಿಗೆ ನೋಡಿ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ. ಬ್ಯಾಲಿಸ್ಟಿಕ್ ಮಿಸೈಲ್ ಯಾವುದು, ಲಾಂಗ್ ಕ್ರೂಸ್ ಮಿಸೈಲ್ ಯಾವುದು, ವ್ಯತ್ಯಾಸನೇ ಗೊತ್ತಿಲ್ಲ. ಪ್ರಧಾನಿಗೆ ವ್ಯತ್ಯಾಸ ಗೊತ್ತಿಲ್ಲ ಅಂದ್ಮೇಲೆ ಅಲ್ಲಿನ ಮೀಡಿಯಾದ ಐಕ್ಯೂ ಏನಿರ್ಬೋದು, ಮುನೀರ್ ಹೇಳಿರೋದು ಅಂತಂದ್ರೆ ಮುನೀರ್ ಕತೆ ಏನು? ಆತ ಸೇನಾ ಮುಖ್ಯಸ್ಥ. ಬ್ಯಾಲಿಸ್ಟಿಕ್ ಮಿಸೈಲ್ ವಿಚಾರಣೆ ಗೊತ್ತಿಲ್ಲ ಅಂತಂದ್ರೆ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದ್ರೆ ಆಲ್ಮೋಸ್ಟ್ ಒಂದು 600 kg ಸ್ಫೋಟಕವನ್ನು ತಗೊಂಡು ಹೋಗ್ಬೋದು. ಲಾಂಗ್ ಕ್ರೂಸೈಲ್ ಮಿಸೈಲ್ ಅಂದ್ರೆ 100ರಿಂದ 300 kg ಸ್ಫೋಟಕವನ್ನು ಯೂಸ್ ಮಾಡ್ಬೋದು. ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ. ಶಬೀರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಶಬೀರ್, ಪಾಕ್ ಪ್ರಧಾನಿಯ ಮಾತುಗಳು, ಅವರ ಐಕ್ಯೂ, ಅಲ್ಲಿನ ಸೇನಾ ಮುಖ್ಯಸ್ಥರ ಐಕ್ಯೂ, ಮೀಡಿಯಾದ ಐಕ್ಯೂ, ಅಲ್ಲಿ ಮೀಡಿಯಾದ ಐಕ್ಯೂ ಏನು ಅನ್ನೋದು ತೋರಿಸುತ್ತೆ. ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಬಳಸಿದ್ರು ಭಾರತದವರು ಅಂತ ಅಂತಾರೆ. ಒಪ್ಕೊಂಡ್ರು, ಅವ್ರ ಮೇಲೆ ಅಟ್ಯಾಕ್ ಆಯಿತು, ಅದನ್ನು ನಾವು ಮಾಡಿದ್ವಿ ಅನ್ನೋದು ಪಕ್ಕದಲ್ಲಿ ಇಡೋಣ. ಬಟ್ ಮಿನಿಮಮ್ ಕಾಮನ್ ಸೆನ್ಸ್ ವಿಚಾರ ಜಗತ್ತು ನೋಡ್ತಾ ಇದೆ. ನಿಮ್ಮ ಭಾಷಣ ಅನ್ನೋದು ಗೊತ್ತಿಲ್ವಲ್ಲ ಇವ್ರಿಗೆ. ಏನು ಹೇಳಬೇಕು? ಇಷ್ಟೊಂದು ಹಾಸ್ಯಾಸ್ಪದವಾಗಿ ಅಲ್ಲಿನ ಪ್ರಧಾನಿನೇ ಮಾತಾಡ್ತಾರೆ ಅಂದರೆ ಏನು ಹೇಳೋಣ? ಮಮತಾ, ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅವರ ಹೇಳಿಕೆ ಈಗ ನಗೆಪಾಟಲಿಗೆ ಈಡಾಗಿರುವಂಥದ್ದು. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಚರ್ಚೆಗೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಕೇವಲ ಪ್ರಧಾನಿಗಳ ಮಾತಲ್ಲ, ಅಲ್ಲಿ ಸೇನಾ ಮುಖ್ಯಸ್ಥರ ಮಾತುಗಳು ಕೂಡ ಈಗ ಒಂದು ಹಾಸ್ಯಾಸ್ಪದ ಆಗಿರುವಂಥದ್ದು. ಭಾರತ ಯಾವ ಮಿಸೈಲ್ಗಳಲ್ಲಿ ದಾಳಿಯನ್ನ ಮಾಡ್ತಾ ಇದೆ ಅಥವಾ ಯಾವ ಅಸ್ತ್ರವನ್ನ ಬಳಸಿಕೊಂಡು ದಾಳಿಯನ್ನ ಮಾಡ್ತಾ ಇದೆ ಅನ್ನುವಂತಹ ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲ ಅನ್ನುವಂಥದ್ದು ಕೂಡ ಈ ಮಾತುಗಳಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಹಿರಂಗವಾಗಿ ಇಂತಹ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಈಗ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿರುವಂಥದ್ದು. ಮುಖ್ಯವಾಗಿ ನೋಡಿ, ಭಾರತ ದಾಳಿಯೇ ಮಾಡಿಲ್ಲ ಅಥವಾ ದಾಳಿಯಿಂದ ಯಾವುದೇ ಇಂಪ್ಯಾಕ್ಟ್ ಆಗಿಲ್ಲ ಅಂತ ಹೇಳ್ತಿದ್ದಂಥ ಪಾಕಿಸ್ತಾನ ಒಂದು ಈಗ ದಾಳಿ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಪ್ಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಯಾವುದರಿಂದ ದಾಳಿ ಆಯಿತು ಅನ್ನುವಂಥ ಸ್ಪಷ್ಟತೆ ಅವ್ರಿಗೆ ಇನ್ನೂ ಕೂಡ ಬಂದಿಲ್ಲ ಅನ್ನುವಂಥದ್ದು ಕೂಡ ಒಂದು ದೌರ್ಭಾಗ್ಯ ಅಂತ ಹೇಳ್ಬೋದು. ನೋಡಿ, ಆರಂಭದಲ್ಲಿ ಆ ದಾಳಿ ಆದಂಥ ಸಂದರ್ಭದಲ್ಲಿ ಯಾವ ಮಿಸೈಲಿಂದ ಹೊಡೆದ್ರು ಅಥವಾ ಯಾವ ಅಸ್ತ್ರವನ್ನ ಬಳಸ್ಕೊಂಡು ದಾಳಿಯನ್ನ ಮಾಡಿದ್ರು ಏಕಾಏಕಿ ಗೊತ್ತಾಗ್ಲಿಲ್ಲ ಅಂತಲೂ ಅಂದ್ಕೊಳ್ಳಿ. ಈಗ ದಾಳಿಯಾಗಿ ಎಷ್ಟು ದಿನ ಆಯಿತು? ಈ ದಾಳಿಯಾಗಿ ಇಷ್ಟು ದಿನ ಆದ ಬಳಿಕವೂ ಕೂಡ ಭಾರತ ಯಾವುದರಿಂದ ದಾಳಿ ಮಾಡಿತ್ತು, ಅದರ ಇಂಪ್ಯಾಕ್ಟ್ ಏನು ಅನ್ನುವಂಥದ್ದು ಈವರೆಗೂ ಕೂಡ ಪಾಕಿಸ್ತಾನ ಅರ್ಥ ಮಾಡ್ಕೊಂಡಿಲ್ಲ. ಅಂದ್ರೆ ಅಲ್ಲಿಯ ಸೇನಾ ಮುಖ್ಯಸ್ಥರ ಪರಿಸ್ಥಿತಿ ಏನಾಗಿದೆ ಮತ್ತೆ ಪ್ರಧಾನಿಯ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ಜಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಇಂತಹ ನಾಯಕರನ್ನ ಹೊಂದಿರುವಂತಹ ಪಾಕಿಸ್ತಾನದ ಪರಿಸ್ಥಿತಿ ಇನ್ನೆಷ್ಟು ಶೋಚನೀಯ ಅನ್ನುವಂಥದ್ದನ್ನ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಮಮತಾ, ಶಬೀರ್, ಈಗ ಶಹಬಾಜ್ ಶರೀಫ್ ವಿಚಾರ ಬಿಟ್ಬಿಡಿ. ಯಾರೋ ಬರ್ಕೊಟ್ಟಿದ್ದನ್ನ ಓದ್ತಕ್ಕಂಥ ಮನುಷ್ಯ ಅಂತ ಅಂದ್ಬಿಟ್ಟು ಅವ್ರಿಗೊಂದು ಎಕ್ಸೆಂಪ್ಷನ್ ಕೊಡೋಣ. ಮುನೀರ್ ಸೇನಾ ಮುಖ್ಯಸ್ಥ, ಆತನಿಗೆ ತನ್ನ ಶಸ್ತ್ರಾಗಾರದಲ್ಲಿರ್ತಕ್ಕಂಥ ಪ್ರತಿಯೊಂದರ ಅರಿವಿರಬೇಕಾಗತ್ತೆ. ಶತ್ರು ರಾಷ್ಟ್ರಗಳ ಬಳಿರ್ತಕ್ಕಂಥ ಶಸ್ತ್ರಾಸ್ತ್ರಗಳ ಅರಿವಿರಬೇಕಾಗತ್ತೆ. ಆತ ಬ್ರೀಫ್ ಮಾಡ್ದ ನನಗೆ ಅಂತ ಶಹಬಾಜ್ ಶರೀಫ್ ಹೇಳೋದು. ಅಂದರೆ ಮುನೀರ್ ಬೌದ್ಧಿಕ ದಿವಾಳಿ ಯಾವ ಮಟ್ಟಿಗಿದೆ? ಹಾಗಾದರೆ ಇಲ್ಲಿನ ನಾಯಕರೆಲ್ಲ ಹೀಗೇನಾ ಪಾಕಿಸ್ತಾನದಲ್ಲಿ? ದಿವಾಳಿಯಾಗಿದ್ದಾರೆ. ಪಾಕಿಸ್ತಾನ ಎಂಥ ನಾಯಕರನ್ನು ಹೊಂದಿದೆ ಅನ್ನುವಂಥದ್ದನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನೋಡಿ, ನಾನು ಆಗಲೇ ಒಂದು ಮಾತು ಹೇಳಿದೆ. ಇಮಿಡಿಯೇಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಅದು ಯಾವ ಅಸ್ತ್ರ ಅನ್ನುವಂಥದ್ದು ಗೊತ್ತಾಗದೇ ಇದ್ದಿದ್ರೆ ಅದಕ್ಕೊಂದು ರಿಯಾಯಿತಿಯನ್ನು ಕೊಡ್ಬೋದಿತ್ತು. ಆದರೆ ದಾಳಿಯಾಗಿ ಇಷ್ಟು ದಿನಗಳ ಕಳೆದ ಬಳಿಕವೂ ಕೂಡ ಅದು ಏನಾಯಿತು, ಹೇಗಾಯಿತು, ಯಾವ ಅಸ್ತ್ರವನ್ನು ಪ್ರಯೋಗ ಮಾಡಿತ್ತು, ಅದರ ಇಂಪ್ಯಾಕ್ಟ್ ಏನು, ಅದು ಯಾವುದನ್ನೂ ಕೂಡ ಸ್ಟಡಿ ಮಾಡದೆ ಒಂದು ಹೈಪೋಥಿಸಿಸ್ ಅಲ್ಲೇ ಮಾತನಾಡುವಂಥದ್ದು ಇದೆಯಲ್ಲ, ಅದು ಇವರ ಬೌದ್ಧಿಕ ದಿವಾಳಿತನವನ್ನು ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಅಲ್ಲಿಗೆ ಇಂತಹ ನಾಯಕರನ್ನ ಹೊಂದಿರುವಂತಹ ಇಂತಹ ಸೇನಾ ಮುಖ್ಯಸ್ಥನ ಹೊಂದಿರುವಂತಹ ಪಾಕ್ ಸೇನೆಯ ಕತೆ ಏನು ಅನ್ನುವಂಥದ್ದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಒಟ್ಟಾರೆ ಇದು ಕೇವಲ ಪಾಕಿಸ್ತಾನ ಆರ್ಥಿಕವಾಗಿ ದಿವಾಳಿಯಾಗಿಲ್ಲ, ಬೌದ್ಧಿಕವಾಗಿಯೂ ದಿವಾಳಿಯಾಗಿದೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್, ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಒಟ್ಟಾರೆ
ಇದು ಜಗತ್ತಿಗೆ ಗೊತ್ತಿರೋ ವಿಚಾರ. ಇದೇನೋ ಫಸ್ಟ್ ಟೈಮ್ ಆಗಿದ್ರೆ ನಾವು ಅದನ್ನು ದೊಡ್ಡ ಮಟ್ಟದಲ್ಲಿ ಹಿಂಗೆ ಮಾತಾಡ್ಬಿಟ್ರು ಅಂತ. ಪಾಕಿಸ್ತಾನದವ್ರ ಲೆಕ್ಕಾಚಾರನೇ ಹಾಗಲ್ವಾ, ಅವ್ರು ಬಾಯಿ ಬಿಟ್ಟರೆ ಸುಳ್ಳು ಹೇಳೋದು ಫಸ್ಟ್ ಆಫ್ ಆಲು. ಇನ್ನೊಂದು ಲೆಕ್ಕಾಚಾರ ಇಲ್ಲದೇ ತಾರ್ಕಿಕ ವಿಚಾರಗಳು ಗೊತ್ತಿಲ್ಲದೇ ಮಾತನಾಡ್ತಾರೆ. ಅದಕ್ಕೆ ಪ್ರಧಾನಿ ಕೂಡ ಏನು ಹೊರತಾಗಿಲ್ಲ. ಹಾಗಾಗಿ ನಾವಿದನ್ನು ತುಂಬ ಕಾಮನ್ ವಿಚಾರ ಅಂತ ಅನ್ಕೋಬೇಕಾಗತ್ತಷ್ಟೆ. ಈ ಮುನೀರ್ ಏನಾದರೂ ಅದ್ರ ಬಗ್ಗೆ ಏನಾದರೂ ಸ್ಪಷ್ಟನೆ ಕೊಡ್ತಾರಾ ಅಂತ. ಆಯಿತು, ಆ ಕ್ಷಣಕ್ಕೆ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತಲೇ ಹೇಳಿರ್ಬೋದು ಮಧ್ಯರಾತ್ರಿ ಫೋನ್ ಮಾಡಿಬಿಟ್ಟು. ಬಟ್ ಇದು ಮಾತಾಡಿರೋದು ನಿನ್ನೆ ರಾತ್ರಿ ಕಾರ್ಯಕ್ರಮದಲ್ಲಿ ಮಾತನಾಡಿರೋದು. ಅಂದರೆ 10ನೇ ತಾರೀಕು ಅವ್ರಿಗೆ ಫೋನ್ ಬಂದಿದೆ, ಈಗ 16ನೇ ತಾರೀಕು ಅದನ್ನೇ ಮಾತಾಡ್ತಾರೆ ಅಂತಂದರೆ ಇಲ್ಲಿ ತನಕ ಅವ್ರಿಗೆ ಅಪ್ಡೇಟ್ಸೇ ಆಗಿಲ್ವಾ? ಭಾರತ ಯಾವ ಯಾವ ಶಸ್ತ್ರಗಳನ್ನು ಬಳಸಿದೆ ಅಂತ ಪಾಕಿಸ್ತಾನ ಪ್ರಧಾನಿಗೆ 6 ದಿನ ಆದಮೇಲೂ ಗೊತ್ತಾಗಿಲ್ಲ ಅಂತಂದರೆ ಅವರ ಇಂಟೆಲಿಜೆನ್ಸ್ ಏನಾಯಿತು ಏನಪ್ಪ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಆಮೇಲೆ ಇವ್ರ ಮುಳುಗೋದಲ್ಲ, ಚೀನಾದವ್ರನ್ನು ಪದೇ ಪದೇ ಮುಳುಗಿಸ್ತಾ ಇದ್ದಾರೆ. ಅವ್ರ ಆಯುಧಗಳನ್ನು ಯೂಸ್ ಮಾಡಿದ್ವಿ ಅಂತ.